ಹಲೋ ಟ್ರೇಡರ್ಸ್, ಎಲ್ರಿಗೂ ನಮಸ್ಕಾರ. ಮಾರ್ಕೆಟು ಇವತ್ತಿಂದು ಕ್ಲೋಸ್ ಆಗಿದೆ. ಆ, ಬನ್ನಿ ಇವತ್ತು ನೋಡೋಣ ನಾವು ಹೆಂಗೆ ಮಾರ್ಕೆಟಲ್ಲಿ ಡೈರೆಕ್ಷನ್ ಐಡೆಂಟಿಫೈ ಮಾಡ್ದೋ. ಆಮೇಲೆ ಪ್ಲಸ್ ನಮ್ಮ ಮಾರ್ನಿಂಗಲ್ಲಿ ನಮ್ಮ ವ್ಯೂ ಏನಿತ್ತು, ನಮ್ಮ ವ್ಯೂ ಪ್ರಕಾರ ಮಾರ್ಕೆಟ್ ವರ್ಕ್ ಆಯ್ತಾ ಇಲ್ವಾ, ಅವ್ರ ಓಪನಿಂಗು ನಮ್ಮ ವ್ಯೂ ಪ್ರಕಾರನೇ ಕೊಡ್ತಾ ಇಲ್ಲ ಅನ್ನೋದು ಡಿಕೋಡ್ ಮಾಡೋಣ ಇವತ್ತು. ಐ ಮೀನ್, ಇಫ್ ಯು ಆರ್ ಎ ಟ್ರೇಡರ್, ನೀವು ಟ್ರೇಡರ್ ಆಗಿದ್ರೆ ಬರೀ ಪ್ರಾಫಿಟ್ಸ್ ಮಾಡ್ಕೊಳೋದೇ ಅಲ್ಲ ಅಥವಾ ಲಾಸ್ ಬುಕ್ ಮಾಡೋದಲ್ಲ. ನಿಮಗೆ ರೀಸನ್ ಗೊತ್ತಿರಬೇಕು, ಯಾಕೆ ನೀವು ಪ್ರಾಫಿಟ್ ಬುಕ್ ಮಾಡ್ತಿದ್ದೀರಾ, ಯಾಕೆ ನೀವು ಲಾಸ್ ಬುಕ್ ಮಾಡ್ತಿದ್ದೀರಾ. ಒಂದೇ ಆ ಪ್ರಾಫಿಟ್ ಬುಕ್ ಮಾಡೋಕ್ಕಿಂತ ಹಿಂದಿನ ರೀಸನ್ ಏನು. ಲೈಕ್ ಇವಾಗ ನೀವು ಓವರ್ ಟ್ರೇಡಿಂಗಿಂದ ಲಾಸ್ ರಿಕವರ್ ಮಾಡ್ಕೊಂಡು ಪ್ರಾಫಿಟ್ ಬುಕ್ ಮಾಡಿದ್ದೀರಾ, ಅಥವಾ ನೀವು ಜೆನ್ಯೂನ್ ಆಗಿ ನಿಮ್ಮ ಟ್ರೇಡಿಂದ ಒಂದು ರೀಸನ್ ಕರೆಕ್ಟ್ ಆಗಿದ್ದು ಅದರಿಂದ ನೀವು ಪ್ರಾಫಿಟ್ ಬುಕ್ ಮಾಡಿದ್ದೀರಾ, ಅಥವಾ ನೀವು ಲಾಸ್ ಏನಾದರೂ ಆದರೆ ನೀವು ಅಲ್ಲೇ ಕಟ್ ಮಾಡಿ ನಿಮ್ಮ ಲಾಸ್ ಲಿಮಿಟ್ ಎಕ್ಸಾಸ್ಟ್ ಆಗ್ದಿರಾ ಹಂಗೆ ನೋಡ್ಕೊಂಡಿದ್ದೀರಾ. ಇದೆಲ್ಲ ಮ್ಯಾಟರ್ ಆಗುತ್ತೆ ನೀವು ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗಬೇಕು ಅಂತ ಅಂದರೆ. ಲೈಕ್ ಇವತ್ತು ನಾವು ಮಾರ್ಕೆಟ್ ಈ ಲೆವೆಲಲ್ಲಿ ಓಪನ್ ಅಂದರೆ, ನಾನು ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ. ಈ ಲೆವೆಲಲ್ಲಿ ಓಪನಿಂಗ್ ಆಗುತ್ತೆ ಅಂತ ನಾವು ಎಸ್ಟಿಮೇಷನ್ ಹಾಕೊಂಡಿದ್ದು. ಬಿಕಾಸ್ ಇಲ್ಲಿ ನೋಡಿ, ಮಾರ್ಕೆಟು ಕಂಟಿನ್ಯೂಸ್ ಇಲ್ಲಿ ಡೌನ್ ಟ್ರೆಂಡಲ್ಲಿದೆ. ಆ್ಯಂಡ್ ಇಲ್ಲೊಂದು ಸಪೋರ್ಟ್ ಥರ ನಿಮಗೆ ಸಿಗುತ್ತೆ. ದಿಸ್ ವಾಸ್ ದ ಪ್ರೀವಿಯಸ್ ಲೋ ನಿಮ್ಗೆ ಆಗಿದ್ದು. ಈ ಲೋ ಇಂದನೇ ಇಲ್ಲಿ ಒಂದ್ಸಲಿ ಸಪೋರ್ಟ್ ತಗೊಂಡು ಬಂದಿದೆ ನೋಡಿ. ಈ ಲೋನಲ್ಲೇ ಒಂದ್ಸಲಿ ಸಪೋರ್ಟ್ ತಗೊಂಡು ಬಂದಿದೆ ಆ್ಯಂಡ್ ಇಲ್ಲೂ ಸಪೋರ್ಟ್ ತಗೊಂಡು ಬಂದಿದೆ. ಸೊ ಇಲ್ಲಿ ಸಪೋರ್ಟ್ ತಗೊಂಡು ಬಂದಾಗ ಇಲ್ಲಿ ಸ್ವಲ್ಪ ಜನ ಬೈಯರ್ಸ್ ಇರ್ತಾರೆ, ಬೈಯರ್ಸ್ ಆ್ಯಡ್ ಆಗಿರ್ತಾರೆ. ಬಿಕಾಸ್ ಅವ್ರ ವ್ಯೂ ಏನಿರುತ್ತೆ, ಇಲ್ಲೊಂದು ರೇಂಜ್ ಬೌಂಡ್ ಮಾರ್ಕೆಟ್ ಆಗಿಬಿಡುತ್ತೆ. ಮಾರ್ಕೆಟ್ ರೇಂಜ್ ಬೌಂಡ್ ಆದಾಗ ಇದು ಬೇಸ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ ಅಂತ ಬೈಯರ್ಸ್ ಆ್ಯಡ್ ಆಗಿರ್ತಾರೆ. ಸೊ ಇನ್ ದ ಸೇಮ್ ಟೈಮ್ ಈ ನೆಗೆಟಿವ್ ಟ್ರೆಂಡ್ ನೋಡಿ, ಇಲ್ಲಿ ಸ್ವಲ್ಪ ಜನ ಸೆಲ್ಲರ್ಸು, ಇಲ್ಲಿ ಸ್ವಲ್ಪ ಜನ ಸೆಲ್ಲರ್ಸು, ಈ ಸ್ವಿಂಗ್ ಹತ್ರ ಸ್ವಲ್ಪ ಜನ ಸೆಲ್ಲರ್ಸ್ ಕೂತ್ಕೊಂಡಿರ್ತಾರೆ. ಆ್ಯಂಡ್ ಕ್ಲೋಸಿಂಗ್ ಟೈಮಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಟೈಮ್ ಕೊಟ್ಟಿದೆ. ಬೈಯರ್ಸ್ಗೂ ಸೆಲ್ಲರ್ಸ್ಗೂ ನೀಟಾಗಿ ಟೈಮ್ ಕೊಟ್ಟು, ಬೈಯರ್ಸು ಇದ್ದಾರೆ, ಸೆಲ್ಲರ್ಸು ಇದ್ದಾರೆ. ಸೊ ನಮ್ಮ ವ್ಯೂ ಏನಿತ್ತು ಅಂದರೆ, ಈ ಲೆವೆಲ್ ಹತ್ರ ಮಾರ್ಕೆಟ್ ಏನಾದರೂ ಓಪನ್ ಆದಾಗ ಒಂದು ಸ್ಟ್ರಾಂಗ್ ಬ್ಲೂ ಕ್ಯಾಂಡಲ್ ಮಾಡಿದ್ರೆ, ಇಲ್ಲಿ ಯಾರ್ಯಾರು ಸೆಲ್ ಮಾಡ್ಕೊಂಡು ಕೂತಿರ್ತಾರಲ್ಲ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರೇನು ಮಾಡ್ತಾರೆ, ಐದರ್ ಪ್ರಾಫಿಟ್ ಬುಕ್ ಮಾಡ್ಕೊತಾರೆ ಅಥವಾ ಲಾಸ್ ಏನು ಅವ್ರದ್ದು ಪೊಸಿಷನಲ್ಲಿ ಕಾಣಿಸುತ್ತೆ ಅದು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಇಲ್ಲಿ 51,000 ಲೆವೆಲ್ ಇದೆ. ಈ 51,000 ಲೆವೆಲ್ ಹತ್ರ ಯಾವುದಾದ್ರೂ ಮಾರ್ಕೆಟ್ ಸಪೋರ್ಟ್ ತಗೊಂಡು ಬಂದಾಗ ಯೂಶಲಿ ಏನು ಮಾಡ್ತಾರೆ, ಅವ್ರು ಪೊಸಿಷನ್ ಕಟ್ ಮಾಡ್ತಾರೆ. ಸೊ ನಾವು ರೀಟ್ರೇಸ್ಮೆಂಟಿಂದ ಒಂದು ಕಾಲ್ ಸೈಡ್ ಪೊಸಿಷನ್ ಎಕ್ಸಿಕ್ಯೂಟ್ ಮಾಡೋಣ ಅಂತ ಪ್ರಿಪೇರ್ ಆಗಿದ್ದೋ ಮಾರ್ನಿಂಗಲ್ಲಿ. ಬಟ್ ಗೊತ್ತಲ್ವ, ಮಾರ್ಕೆಟ್ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ಇನ್ಫ್ಯಾಕ್ಟ್ ಮಾರ್ಕೆಟನ್ನು ಅಷ್ಟೇ ಅದರದ್ದೇ ಅದು ಒಂದು ರೀತಿ ನೀತಿಗಳಿರ್ತವೆ, ಅದ್ರ ಪ್ರಕಾರ ಅದು ಓಪನಿಂಗ್ ಕೊಟ್ಟಿತ್ತು. ಈ ಲೆವೆಲ್ ಹತ್ತತ್ರ ಓಪನಿಂಗ್ ಆಲ್ಮೋಸ್ಟ್ ಫ್ಲಾಟ್ ಓಪನಿಂಗ್ ಅನ್ಕೊಳ್ಳಿ. ಫ್ಲಾಟ್ ಓಪನಿಂಗಲ್ಲಿ ನಾವು ವೆಯ್ಟ್ ಮಾಡೋಕ್ಕೆ ರೆಡಿ ಆದೋ. ಫ್ಲಾಟ್ ಓಪನಿಂಗ್ ಆಗಿದ ತಕ್ಷಣ ಈ ಕ್ಯಾಂಡಲ್ಗಳಾಯ್ತಲ್ಲ, ಈ ರೆಡ್ ಕ್ಯಾಂಡಲ್ಲು, ಈ ಬಿಗ್ ರೆಡ್ ಕ್ಯಾಂಡಲ್ಲು ಆಗಿದ ತಕ್ಷಣ ಇಲ್ಲಿ ಯಾರ್ಯಾರು ಸೆಲ್ ಕೂತಿರ್ತಾರೆ ಅವ್ರಿಗೆ ಏನು ಪೊಸಿಷನ್ ಇಟ್ಕೊಳ್ಳೋಣ, ನೋಡೋಣ ಅಂತ ಇರುತ್ತೆ. ಅವಾಗ ಇಲ್ಲಿ ಯಾರು ಬೈಯಿಂಗ್ ನಾವು ಮಾತಾಡಿದ್ವಲ್ಲ, ಈ ಬೈಯರ್ಸು ಪೊಸಿಷನ್ ಕಟ್ ಮಾಡಿರೋದು ಇದು, ಈ ಕ್ಯಾಂಡಲ್. ಆಮೇಲೆ ಈ ರೆಡ್ ಕ್ಯಾಂಡಲ್ಸ್ ಅವರೆಲ್ಲ ಪೊಸಿಷನ್ನು ಇದು ಬ್ರೇಕ್ ಡೌನ್ ಆಗುತ್ತೆ ಅಂತ ಕಟ್ ಮಾಡ್ತಾರೆ. ಇನ್ ದ ಮೀನ್ ಟೈಮ್ ಇದನ್ನ ನೋಡಿ, ರೆಡ್ ಕ್ಯಾಂಡಲ್ಸ್ ನೋಡಿ ಸೆಲ್ಲರ್ಸ್ ಆ್ಯಡ್ ಆಗಿರ್ತಾರೆ. ಸೆಲ್ಲರ್ಸ್ ಆ್ಯಡ್ ಆದಾಗ ಏನಾಗುತ್ತೆ, ಅದು ಸ್ವಲ್ಪ ಪುಷ್ ಕೆಳಗಡೆ ಹೋಗುತ್ತೆ ಮಾರ್ಕೆಟು. ಈ ಬೈಯರ್ಸ್ ಆಲ್ಮೋಸ್ಟ್ ಇಲ್ಲಿ ಎಕ್ಸಿಟ್ ಆಗೋದ್ರು. ನಾವು ಯಾವಾಗ ಈ ಲೋ ಕ್ರಾಸ್ ಆಯಿತೋ, ಅಂದರೆ ಇಲ್ಲೇನು ನಾನು ಹೇಳಿದ್ನಲ್ಲ, ರೀಸೆಂಟ್ ಟೈಮಿಂದ 2 ಟೈಮ್ಸ್ ಇಲ್ಲಿ ಸಪೋರ್ಟ್ ತಗೊಂಡಿತ್ತು. ಆ ಲೋ ಕ್ರಾಸ್ ಆದಾಗ ನಾವು ಒಂದು ಕಾಲ್ ಸೈಡ್ ಇನಿಷಿಯೇಟ್ ಮಾಡೋಣ ಅಂತ ರೆಡಿ ಆದೋ ಪೊಸಿಷನ್ಗೆ. ಬೇಕಿದ್ರೆ ನೀವು ನಾನು ಇಲ್ಲಿ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ಇದೆ ಇವತ್ತಿನ ವೀಡಿಯೋ. ಯಾಕೆ ನಾವು ಕಾಲ್ ಸೈಡ್ ಪೊಸಿಷನ್ ಎಂಟರ್ ಆದೋ ಅಂತ. ಸೊ ಅರೌಂಡ್ ಇಲ್ಲಿ ನಾನು ಇಲ್ಲಿ ವೆಯ್ಟ್ ಮಾಡ್ತಿದ್ದೆ, ಲೈಕ್ ಇದು ಇನ್ನೊಂದು ಸ್ವಲ್ಪ ರೆಡ್ ಕ್ಯಾಂಡಲ್ ಆಗ್ಬೋದು ಅಂತ ವೆಯ್ಟ್ ಮಾಡ್ತಿದ್ದೆ ಈ ಪೊಸಿಷನ್ ಹತ್ತತ್ರ, ಇಲ್ಲಿ ಈ ಕ್ಯಾಂಡಲ್ ಹತ್ತತ್ರ. ಆ್ಯಂಡ್ ನೋಡ್ತಾ ಇದ್ದೀನಿ ಯಾವ ರಿಟ್ರೇಸ್ಮೆಂಟು ಕೊಡ್ತಿರಲಿಲ್ಲ, ಡೈರೆಕ್ಟಾಗಿ ಮೂವ್ ಆಗ್ತಿತ್ತು. ನಾವು ಎಕ್ಸಾಕ್ಟ್ ಈ ಕ್ಯಾಂಡಲ್ ಹತ್ರ ಎಂಟ್ರಿ ಆದೋ. ಇಲ್ಲಿ ಇಲ್ಲೇ ಎಂಟ್ರಿ ಆದೋ, ಸ್ವಲ್ಪ ರಿಟ್ರೇಸ್ಮೆಂಟ್ ತೊಗೊಂತು, ಮತ್ತೆ ನಮ್ಮ ಡೈರೆಕ್ಷನಲ್ಲೇ ಮಾರ್ಕೆಟ್ ಮೂವ್ ಆಯಿತು. ಫೈನಲಿ ನಾವು ಈ ಕ್ಯಾಂಡಲಲ್ಲಿ ನಾವು ಟ್ರೇಡ್ ಕಟ್ ಮಾಡ್ದೋ. ಟ್ರೇಡ್ ಕಟ್ ಮಾಡಿದ ಉದ್ದೇಶ ಇಷ್ಟೇ, ಲೈಕ್ ಈ ನಾವು ಟಾರ್ಗೆಟ್ ಮಾಡಿದ್ದೆ ಮೇಯ್ನಾಗಿ ಈ ಸೆಲ್ಲರ್ಸ್ನ. ಇಲ್ಲಿ ಯಾರ್ಯಾರು ಸೆಲ್ಲರ್ಸ್ ಇರ್ತಾರೆ ಆ ಸೆಲ್ಲರ್ಸ್ನ ನಾವು ಟಾರ್ಗೆಟ್ ಮಾಡಿದ್ದು. ಅಲ್ಟಿಮೇಟ್ಲಿ ಆ ಸೆಲ್ಲರ್ಸು ನೋಡಿ ಇಂಥ ಕ್ಯಾಂಡಲಲ್ಲಿ ಅಥವಾ ಇಂಥ ಕ್ಯಾಂಡಲಲ್ಲಿ ಎಕ್ಸಿಟ್ ಆಗಿರ್ತಾರೆ. ಸೊ ನಮಗಿನ್ನ ವೆಯ್ಟ್ ಮಾಡಿ ಏನು ಬೆನಿಫಿಟ್ ಅನ್ನಿಸ್ತಿರಲಿಲ್ಲ. ಮೋರೋವರ್ ಒಂದು ಸೈಡ್ ವೈಸ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ, ಮತ್ತು ರಿವರ್ಸಲ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ. ಅಫ್ಕೋರ್ಸ್ ಇಲ್ಲಿ ಮೇಲೆ ಹೋಗೋ ಪಾಸಿಬಿಲಿಟಿನೂ ಇರುತ್ತೆ. ಬಟ್ ನಮ್ಮ ಪೊಸಿಷನಲ್ಲಿ ನೀವು ನೋಡ್ಬೋದು, ನೆನ್ನೆ ನಾವು ಲಾಸ್ ಬುಕ್ ಮಾಡಿದ್ದು ಅರೌಂಡ್ 2200 ಏನೋ ಲಾಸ್ ಬುಕ್ ಮಾಡಿದ್ದು ನೆನ್ನೆ. ಸೊ ಆದ ಕಾರಣ ನಾವು ಇವತ್ತು ಎಕ್ಸಿಟ್ ಆಗೋದೇ ಸೇಫ್ ಅನ್ನಿಸ್ತು. ಅದಕ್ಕೆ ನಾವಿಲ್ಲಿ ಒಂದು ನಮ್ಮ ಟಾರ್ಗೆಟ್, ಇನ್ಫ್ಯಾಕ್ಟ್ ನಾವೇನು ಕಡಿಮೆ ಟಾರ್ಗೆಟಲ್ಲಿ ಏನು ಎಕ್ಸಿಟ್ ಆಗಿಲ್ಲ. ನಮ್ಮ ಟಾರ್ಗೆಟ್ ಓವರ್ ಅಚೀವ್ ಆದಮೇಲೆ ಎಕ್ಸಿಟ್ ಆಗಿದ್ದು. ನಾವು ಒಂದು 70 ಪಾಯಿಂಟ್ಸ್ ಟಾರ್ಗೆಟ್ ಇಟ್ಕೊಂಡಿದ್ದೋ. ಬಟ್ ಈ ಕ್ಯಾಂಡಲ್ ಹತ್ತತ್ರ ಇಟ್ ಗೇವ್ ಅರೌಂಡ್ 120 ಪಾಯಿಂಟ್ಸ್ ಹತ್ತತ್ರ ಟಾರ್ಗೆಟ್ ನಾವು ಬುಕ್ ಮಾಡ್ದೋ.
ಆ್ಯಂಡ್ ನೀವು ಬೇಕಾದ್ರೆ ಇಲ್ಲಿ ನೋಡ್ಬೋದು ನಾವು ಬುಕ್ ಮಾಡಿರೋ ಟಾರ್ಗೆಟ್ಸು. ಇದನ್ನು ನಾನು ವೀಡಿಯೋದಲ್ಲೂ ಅಪ್ಲೋಡ್ ಮಾಡಿದ್ದೀನಿ, ಮಾರ್ನಿಂಗ್ ಅಪ್ಲೋಡ್ ಮಾಡಿದ ವೀಡಿಯೋದಲ್ಲೂ ನೀವು ಬೇಕಿದ್ರೆ ನೋಡ್ಬೋದು. ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಫಸ್ಟ್ ಆಫ್ ಅಲ್ಲಿ ಹಿಂಗಿತ್ತು ಮಾರ್ಕೆಟು, ಲೈಕ್ ಸೆಲ್ಲರ್ಸ್ ಬಯರ್ಸ್ನ ಇನಿಷಿಯಲಿ ಬಯರ್ಸ್ನ ಎಕ್ಸಿಟ್ ಮಾಡಿಸ್ತು, ಸೆಲ್ಲರ್ಸ್ ಪೊಸಿಷನ್ ಆ್ಯಡ್ ಮಾಡಿಸ್ತು, ಮತ್ತೆ ಸೆಲ್ಲರ್ಸ್ನ ಎಕ್ಸಿಟ್ ಮಾಡಿಸ್ತು, ಮತ್ತೆ ಇಲ್ಲಿ ಬಯರ್ಸ್ ಪೊಸಿಷನ್ನ ಆ್ಯಡ್ ಮಾಡಿಸಿದೆ. ನೀವು ಇಲ್ಲಿ ನೋಡ್ಬೋದು ಒಂದು ಸ್ಮಾಲ್ ಡಬ್ಲ್ಯೂ ಪ್ಯಾಟ್ರನ್ ಥರ ಕಾಣಿಸ್ತಿದೆ ನಿಮಗೆ ಈ ಥರ. 5 ಮಿನಿಟ್ಸಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇನ್ ಸೆಕೆಂಡ್ ಹಾಫಲ್ಲಿ ಇದು 51,000 ಲೆವೆಲ್ ಸಪೋರ್ಟ್ ತಗೊಂಡು ನೀಟಾಗಿ ಬಯರ್ಸ್ನ ಇನ್ವೈಟ್ ಮಾಡಿದೆ. ಸೆಕೆಂಡ್ ಹಾಫಲ್ಲಿ ಈ ಥರ ಬಿಹೇವ್ ಮಾಡಿದೆ. ಸೊ ಇಲ್ಲಿ ನೋಡಿ, ಈ ಬ್ರೇಕ್ಔಟಲ್ಲಿ ಬಯರ್ಸ್ ಬಂದಿರ್ತಾರೆ. ಈ ಈ ಲೆವೆಲ್ ಬ್ರೇಕ್ಔಟ್ ಆದಾಗ ಬಯರ್ಸೇ ಆ್ಯಡ್ ಆಗಿರ್ತಾರೆ. ಈ ಬಯರ್ಸಿಗೆ ಸ್ವಲ್ಪ ಟೈಮ್ ಕೊಡ್ತು ಅಕ್ಯುಮುಲೇಟ್ ಆಗೋದಕ್ಕೆ. ಇಲ್ಲೂ ಅಷ್ಟೇ ರೀಟ್ರೇಸ್ಮೆಂಟ್ ಬೈ. ಇಲ್ಲಿ ಹೆಂಗೆ ನೀವು ರೀಟ್ರೇಸ್ಮೆಂಟ್ ಸೆಲ್ ಮಾಡಿರ್ತಾರೋ, ಇಲ್ಲೂ ಹಂಗೆ ರೀಟ್ರೇಸ್ಮೆಂಟ್ ಬೈ ಮಾಡಿರ್ತಾರೆ. ಅವ್ರಿಗೆ ಸ್ವಲ್ಪ ಭಯ ಬೀಳಿಸಿ ಅವರು ಸ್ವಲ್ಪ ಪೊಸಿಷನ್ ಕಟ್ ಮಾಡಿಸಿ ಮತ್ತೆ 51,000 ಲೆವೆಲ್ ಸಪೋರ್ಟ್ ತಗೊಂಡೆ ಇದು ಕ್ಲೋಸಿಂಗ್ ಕೊಟ್ಟಿದೆ ಇವತ್ತು. ನೋಡೋಣ ನಾಳೆ ಹೆಂಗಿರುತ್ತೋ. ನಾಳೆ ಯಾವ ಎಕ್ಸ್ಪೈರಿ ಡೇನೂ ಇಲ್ಲ, ಮಂತ್ಲಿ ಎಕ್ಸ್ಪೈರಿ ಡೇ ಇರುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ. ನೋಡೋಣ ನಾವು ನಾಳೆ ಯಾವ ರೀತಿ ವರ್ಕ್ ಮಾಡೋದು ಅಂತ ಎಲ್ಲ ನೀಟಾಗಿ ನೋಡಿಕೊಂಡು ಮಾರ್ಕೆಟ್ ಹೆಂಗೆ ಬಿಹೇವ್ ಮಾಡುತ್ತೆ ಮಾರ್ನಿಂಗ್ ಸೆಷನಲ್ಲಿ. ನಾವು ಯೂಶಲಿ ಮಾರ್ನಿಂಗ್ ಸೆಷನಲ್ಲೇ ಟ್ರೇಡ್ ಮಾಡೋದು. ಆದ ಕಾರಣ ನಾವು ಮಾರ್ನಿಂಗಲ್ಲಿ ಸ್ವಲ್ಪ ಅಲರ್ಟ್ ಆಗಿರಬೇಕಾಗುತ್ತೆ. ಲೈಕ್ ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್ ಅಲ್ಲಿ, ಒಂದೊಂದು ಮೂನು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಇವತ್ತೂ ಹಂಗೆ ಆಗಿದ್ದು. ನೀವು ಇಲ್ಲೇನಾದರೂ ಬಂದ್ಬಿಟ್ಟು ಈ ಒಂದು ಸ್ಮಾಲ್ 3 ಬ್ಲೂ ಕ್ಯಾಂಡಲ್ಸಲ್ಲಿ ಕಾಲ್ ಹೋಗಿದ್ರೆ ನಿಮ್ಮ ಎಸ್ ಎಲ್ ಇಟ್ಟಾಗ್ಬಿಟ್ಟಿರೋದು. ನೀವು ಎಷ್ಟು ಒಂದು 100 ಪಾಯಿಂಟ್ಸ್ ಟಾರ್ಗೆಟ್ನ ಎಸ್ ಎಲ್ ಇಟ್ಕೊಂಡಿದ್ರಿದ್ರೇನು ನಿಮ್ದು ಇಲ್ಲಿ ಎಸ್ ಎಲ್ ಇಟ್ಟಾಗ್ಬಿಟ್ಟಿರೋದು. ಅದಕ್ಕೆ ನಿಮ್ಮ ಟ್ರೇಡಿಂದ ಒಂದು ಸ್ಪೆಸಿಫಿಕ್ ರೀಸನ್ ಇರಬೇಕು, ನೀವು ಯಾಕೆ ಟ್ರೇಡ್ ಮಾಡ್ತಿದ್ದೀರಾ ಅಂತ. ನೀವು ಕಾಲ್ ಹೋಗ್ತಿದ್ದೀರಾ ಅಂದರೆ ಒಂದು ರೀಸನ್ ಇರಬೇಕು, ನೀವು ಈ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಸೆಲ್ ಹೋಗ್ತಿದ್ದೀರಾ ಅಂದರೆ ಒಂದು ರೀಸನ್ ಇರಬೇಕು. ನೀವು ಸುಮ್ಮನೆ ಏನು ವ್ಯೂ ಇಟ್ಕೊಂದಿರಾ ಮಾರ್ಕೆಟಲ್ಲಿ ಬಂದು ಒಂದು ರೆಡ್ ಕ್ಯಾಂಡ್ಲು ಒಂದು ಬ್ಲೂ ಕ್ಯಾಂಡ್ಲು ನೋಡಿ ನಾನು ಟ್ರೇಡ್ ತೊಗೊಳ್ತೀನಿ ಅಂತಂದರೆ ಅದು ಮೇ ಬಿ ಒಂದಿನ ವರ್ಕ್ ಆಗ್ಬೋದು, ಬಟ್ ಅದು ರೆಗ್ಯುಲರ್ ಆಗಿ ಪ್ರಾಫಿಟ್ ಮಾಡ್ಕೊಳಕ್ಕಾಗಲ್ಲ. ನೀವು ರೆಗ್ಯುಲರ್ ಆಗಿ ಪ್ರಾಫಿಟ್ಸ್ ಮಾಡ್ಕೊಬೇಕು ಅಂತಂದರೆ ಒಂದು ಸ್ಟ್ರಾಂಗ್ ಸೆಟಪ್ ಡೆವಲಪ್ ಮಾಡ್ಕೊಬೇಕು. ಒಂದು ಸ್ಟ್ರಾಂಗ್ ಸೆಟಪ್ಪು, ಆಮೇಲೆ ಒಂದು ಸೈಕಾಲಜಿ ಇರಬೇಕು ನಿಮ್ಮದು. ಪ್ಲಸ್ ನಿಮ್ಗೊಂದು ಮಾರ್ಕೆಟ್ದು ಆ ಕಡೆ ಈ ಕಡೆ ನಾಲೆಡ್ಜ್ ಇರಬೇಕು. ಹಂಗಿದ್ರೆ ಮಾತ್ರ ಇಲ್ಲಿ ಸಸ್ಟೈನ್ ಆಗಕ್ಕೆ ಸಾಧ್ಯ. ಓಕೆ ಟ್ರೇಡರ್ಸ್, ಇದಾಗಿತ್ತು ಪ್ರಾಫಿಟ್ ಡಿಕೋಡಿಂಗ್ ವಿಡಿಯೋ. ಲೈಕ್ ನಾಳೆ ಒಂದು ಫ್ರೆಶ್ ವಿಡಿಯೋದೊಂದಿಗೆ ಸಿಗೋಣ. ನಾಳೆದು ಪ್ಲ್ಯಾನ್ ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡೇ ಬರಬೇಕಾಗುತ್ತೆ. ಬಿಕಾಸ್ ವಾಲಟೈಲ್ ಮೂಮೆಂಟ್ ಜಾಸ್ತಿ ಇದೆ ನೋಡಿ. ಇಲ್ಲಿಂದ 400-500 ಪಾಯಿಂಟ್ಸ್ ಕೆಳಗೋಗೋದು ಮಾರ್ಕೆಟು, ಮತ್ತು ಅಷ್ಟೇ ಪಾಯಿಂಟ್ಸ್ ರಿಕವರಿ ಆಗುತ್ತೆ. ಈ ಥರ ಬಿಹೇವಿಯರ್ ಇದ್ದಾಗ ಕೇರ್ಫುಲ್ಲಾಗಿ ವರ್ಕ್ ಮಾಡಬೇಕಾಗುತ್ತೆ. ನೋಡೋಣ ನಾಳೆ ಏನಾಗುತ್ತೋ.